ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಆನೇಕಲ್ ಶಾಸಕ ಶಿವಣ್ಣಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. 3 ಬಾರಿ ಶಾಸಕರಾಗಿ ಅನುಭವ ಹೊಂದಿದ್ದಾರೆ ಆನೇಕಲ್ ಶಿವಣ್ಣ. ಆನೇಕಲ್ ಶಾಸಕ ಶಿವಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಅಂತೂ ಕೇಳಿ ಬರ್ತಾ ಇದೆ. 3 ಬಾರಿ ಶಾಸಕರಾಗಿರುವಂತ ಅನುಭವ ಇದೆ ಆನೇಕಲ್ ಶಿವಣ್ಣ ಅವರಿಗೆ. ಬಲಗೈ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಶಿವಣ್ಣ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣದ ಪ್ರಭಾವಿ ನಾಯಕರಾಗಿದ್ದಾರೆ ಇವರು. ಈ 3 ಭಾಗದಲ್ಲಿ ಪ್ರಭಾವ ಹೊಂದಿದ್ದಾರೆ ಬಲಗೈ ಸಮುದಾಯದ ನಾಯಕ ಶಿವಣ್ಣ. ಈ 3 ಜಿಲ್ಲೆಗಳಿಂದ ಈವರೆಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. 40 ವರ್ಷಗಳಿಂದ ಈ 3 ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಬಸವಲಿಂಗಪ್ಪ ನಂತರ ಬೇರ್ಯಾವ ನಾಯಕರಿಗೂ ಸಚಿವ ಸ್ಥಾನವನ್ನ ನೀಡಿಲ್ಲ ಇದುವರೆಗೂ. ಹೀಗಾಗಿ ಬಲಗೈ ಸಮುದಾಯದ ಪ್ರಭಾವಿ ಶಿವಣ್ಣಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯ ಆಗಿದೆ. ಈ 3 ಜಿಲ್ಲೆಗಳಲ್ಲೂ ಕೂಡ ಬಲಗೈ ಸಮುದಾಯ ಕಾಂಗ್ರೆಸ್ ಪರ ನಿಂತಿದೆ. 50 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿಕೊಂಡು ಬಂದಿದ್ದೀವಿ. ಸೊ ಆನೇಕಲ್ ಶಿವಣ್ಣ ಅವರಿಗೆ ಡಿಕೆಶಿ ಅವರ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋದು ಅವರ ಅಭಿಮಾನಿಗಳು, ಬೆಂಬಲಿಗರ ಆಗ್ರಹ ಆಗಿದೆ. ಸೊ ಇದು ಏನಾಗುತ್ತೆ ಅನ್ನೋದೊಂದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಬಹಳಷ್ಟು ಬೇಡಿಕೆ, ಅವರದ್ದೇ ಆದ ರೀತಿಯಲ್ಲಿ ಲಾಭಿ, ಇದೆಲ್ಲವೂ ಕೂಡ ನಡೀತಾನೆ ಇರೋದು. ಸೊ ಹಾಗಾಗಿ ಯಾರಿಗೆ, ಯಾವ ಹೊಸ ಮುಖಗಳಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಎಲ್ಲ ಹಿರಿಯ ನಾಯಕರನ್ನು ಅಥವಾ ಎಲ್ಲ ಹಿರಿಯ ಶಾಸಕರನ್ನೂ ಕೂಡ ಕಡೆಗಣಿಸುವುದಕ್ಕಾಗಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮಂತ್ರ ಏನು? ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಅಂತ ಅಂದರೆ ಯುವಕರಿಗೆ ಅವಕಾಶ ಕೊಡಬೇಕು. ಅಭಿವೃದ್ಧಿಗಳಾಗಬೇಕು ಅಂದರೆ ಯುವಕರು ಮುನ್ನೆಲೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಆನೇಕಲ್ ಶಿವಣ್ಣ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಸೊ ಏನಾಗುತ್ತೆ, ಜೊತೆಗೆ 40 ವರ್ಷಗಳಿಂದ ಈ 3 ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇರೋದು. ಸೊ ಹಾಗಾಗಿ ಗಮನಿಸ್ತಾ ಹೋಗೋಣ. ಆನೇಕಲ್ ಶಿವಣ್ಣ ಅವರಿದಾರಲ್ಲ, ಅವರು 3 ಬಾರಿ ಶಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಅನುಭವ ಇದೆ. 3 ಬಾರಿ ಶಾಸಕರಾಗಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್, ಸಚಿವರಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಬಹುದು. ಬಲಗೈ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಶಿವಣ್ಣ. ಈಗ ಬಲಗೈ ಮತ್ತು ಎಡಗೈ ಸಮುದಾಯದ ನಾಯಕರಿಗೆ ನಡುವೆನೇ ಫೈಟ್ ನಡೀತಾ ಇರೋದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣದ ಪ್ರಭಾವಿ ನಾಯಕ ಇವರು. ಸೊ ಈ 3 ಭಾಗದಲ್ಲಿ ಪ್ರಭಾವ ಹೊಂದಿದ್ದಾರೆ ಈ ಬಲಗೈ ಸಮುದಾಯದ ನಾಯಕ ಆನೇಕಲ್ ಶಿವಣ್ಣ ಅವರು. ಸೊ ಈ 3 ಜಿಲ್ಲೆಗಳಿಂದ ಈವರೆಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಾನೇ ಇದೆ. ಸೊ ಈಗಾಗಲೇ 40 ವರ್ಷಗಳಿಂದ ಈ 3 ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, 40 ವರ್ಷಗಳಿಂದ. ಸೊ ಬಸವಲಿಂಗಪ್ಪ ಅವರ ನಂತರ ಬೇರೆ ಯಾವ ನಾಯಕರಿಗೂ ಕೂಡ ಇದುವರೆಗೂ ಸಚಿವ ಸ್ಥಾನವನ್ನ ನೀಡಿಲ್ಲ. ಹಾಗಾಗಿ ಬಲಗೈ ಸಮುದಾಯದ ಪ್ರಭಾವಿ ಶಿವಣ್ಣಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಅಲ್ಲಿನ ಅವರ ಬೆಂಬಲಿಗರು ಮತ್ತು ಒಂದಿಷ್ಟು ಅವರ ಕಾರ್ಯಕರ್ತರಿದಾರಲ್ಲ, ಅವರ ಆಶಯ ಮತ್ತು ಬೇಡಿಕೆ. ಹಾಗಾಗಿನೇ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 50 ವರ್ಷಗಳಿಂದಲೂ ಕಾಂಗ್ರೆಸ್ ಬೆಂಬಲಿಸ್ತಾ ಇರೋ ಬಲಗೈ ಸಮುದಾಯ, ನಿರಂತರವಾಗಿ ಬಲಗೈ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದೆ 50 ವರ್ಷಗಳಿಂದ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಶಿವಣ್ಣಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿನೇ ಕೂಗು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು, ಏನ್ ಮಾಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ.